ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಈಗಾಗಲೇ ದಿನಗಣನೆ ಆರಂಭ ಆಗಿದೆ. ಈ ಬಾರಿಯ ದಸರಾ ಉದ್ಘಾಟನೆಯನ್ನ ಯಾರು ಮಾಡ್ತಾರೆ ಅನ್ನೋದೇ ಕುತೂಹಲ ಆಗಿತ್ತು. ಅಲ್ಲದೆ ಒಂದಷ್ಟು ಹೆಸರುಗಳು ಸಹ ಓಡಾಡ್ತಾ ಇತ್ತು. ಏನು ರಾಜ್ಯದ ಖ್ಯಾತ ಕ್ರಿಕೆಟಿಗರಾದ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್ ಸೇರಿದಂತೆ ಬಿ ಜಯಶ್ರೀ, ಬಾನು ಮುಸ್ತಕ್, ಸುತ್ತೂರು ಶ್ರೀಗಳ ಹೆಸರು ಕೂಡ ಮುನ್ನೆಲೆ ಇತ್ತು. ಆದರೆ ಕಳೆದ 2 ದಿನಗಳಿಂದಲೂ ಕೂಡ ಏನು ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಅನ್ನುವಂತಹ ಗಾಳಿ ಸುದ್ದಿ ಸಹ ಹಬ್ಬಿತು. ಈ ಹಿನ್ನೆಲೆಯಲ್ಲಿಂದು ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಬಾರಿಯ ನಾಡ ಹಬ್ಬ ವಿಶ್ವವಿಖ್ಯಾತ ದಸರಾವನ್ನ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಕ್ ಅವರು ಉದ್ಘಾಟನೆ ಮಾಡ್ತಾರೆ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಸದ್ಯ ಇನ್ನು ಬಾನು ಮುಸ್ತಕ್ ಅವರ ಬಗ್ಗೆ ತಿಳ್ಕೋಬೇಕು ಅಂದರೆ ದ ಹಾರ್ಟ್ ಲ್ಯಾಂಪ್ ಈ ಕೃತಿಗಾಗಿ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದಿರುವಂಥದ್ದು. ಅಲ್ಲದೆ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಬಾನು ಮುಸ್ತಕ್ ಅವರು ಕೆಲಸ ಮಾಡಿದ್ದಾರೆ. ಈ ಹಿಂದೆ ನಿಸಾರ್ ಅಹಮದ್ ಅನ್ನುವ ಖ್ಯಾತ ಸಾಹಿತಿಗಳು ಅವರು ಕೂಡ ಮೈಸೂರು ದಸರಾವನ್ನ ಒಬ್ಬರು ಉದ್ಘಾಟನೆ ಮಾಡಿದ್ರು. ಅವರು ಸಹ ಮುಸ್ಲಿಂ ವ್ಯಕ್ತಿಯಾಗಿದ್ರು. ಆದರೆ ಇದೀಗ ಬಾನು ಮುಸ್ತಕ್ ಅವರು ಒಬ್ಬ ಮಹಿಳೆಯಾಗಿ ಮುಸ್ಲಿಂ ಜನಾಂಗದಿಂದ ಇದೇ ಮೊದಲ ಬಾರಿಗೆ ಮಹಿಳೆಯಾಗಿ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಇನ್ನು ಬಾನು ಮುಸ್ತಕ್ ಅವರ ಸಣ್ಣ ಪರಿಚಯ ಅಂತ ಹೇಳಿದ್ರೆ, ಅವರು ಮೂಲತಃ ಹಾಸನ ಜಿಲ್ಲೆಯವರು. ತಮ್ಮ ಅನೇಕ ಕೃತಿಗಳಿಗಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನು ಪಡೆದಿದ್ರು. ಈ ಬಾರಿ ಬೂಕರ್ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡು ಭಾರತ ಅಷ್ಟೇ ಅಲ್ಲ ಕರ್ನಾಟಕಕ್ಕೂ ಕೂಡ ಗರಿಮೆಯನ್ನ ತಂದಿರುವಂಥದ್ದು. ಇದನ್ನು ಹೊರತುಪಡಿಸಿ ಇನ್ನು ಯಾರೆಲ್ಲ ದಸರಾವನ್ನ ಉದ್ಘಾಟನೆ ಮಾಡಿದ್ದಾರೆ ಅಂತ ಒಮ್ಮೆ ನೋಡೋದಾದ್ರೆ, ಮೈಸೂರು ದಸರಾ ಇತಿಹಾಸ ಏನಿದೆ ಅದನ್ನು ಒಮ್ಮೆ ಕೆದಕ್ತಾ ಹೋದರೆ 1999ರಲ್ಲಿ ಗಂಗೂಬಾಯಿ ಅನಗಳ್ ಸಂಗೀತ ಕ್ಷೇತ್ರದಿಂದ ದಸರಾವನ್ನ ಉದ್ಘಾಟನೆ ಮಾಡಿದ್ರು. 2000ನೇ ಇಸ್ವಿಯಲ್ಲಿ MS ಜೋಯಿಶ್ ಅವರು ಸ್ವತಂತ್ರ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು, ಅವರು ಕೂಡ ದಸರಾವನ್ನ ಉದ್ಘಾಟನೆ ಮಾಡಿದ್ರು. ಇನ್ನು 2001ರಲ್ಲಿ ಅಭಿನಯ ಶಾರದೆ ಅಂತಾನೆ ಕಳಿಸ್ಕೊಳ್ತಿದ್ದಂಥ ಬಿ ಸರೋಜಾದೇವಿ ಅವರು ದಸರಾವನ್ನ ಉದ್ಘಾಟನೆ ಮಾಡಿದ್ರು. ಚಲನಚಿತ್ರ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿದಂಥವರು. ಇನ್ನು 2002ರಲ್ಲಿ ಕಾರಣಾಂತರಗಳಿಂದ ದಸರಾ ಕೂಡ ನಡೆದಿರಲಿಲ್ಲ. ಇನ್ನು 2003ರಲ್ಲಿ ವಿಜ್ಞಾನ ಅಂದರೆ ಭಾರತ ರತ್ನ ಪ್ರಶಸ್ತಿ ವಿಜೇತ CNR ರಾವ್ ಅವರು ದಸರಾವನ್ನ ಉದ್ಘಾಟನೆ ಮಾಡಿದ್ರು. ಅಲ್ಲೇ ವಿಜ್ಞಾನ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಅಪಾರ ಸಾಧನೆಗಾಗಿ ಅವರಿಂದ ಆ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2004ರಲ್ಲಿ ಶಿಕ್ಷಣ ಕ್ಷೇತ್ರದಿಂದ ಸಾಕಷ್ಟು ಖ್ಯಾತಿಯನ್ನ ಪಡೆದಿದ್ದಂತಹ ಡಾಕ್ಟರ್ HN ನರಸಿಂಹಯ್ಯ ಅವರಿಂದ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2005ರಲ್ಲಿ ಖ್ಯಾತ ಸಾಹಿತಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಜ್ಞಾನ ಹೊಂದಿದ್ದಂತಹ ಬರಗೂರು ರಾಮಚಂದ್ರಪ್ಪ ಅವರಿಂದ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2006ರಲ್ಲಿ ಗಾಂಧಿವಾದಿ ಅಂತಾನೆ ಹೆಸರಾಗಿದ್ದಂತಹ G ನಾರಾಯಣ್ ಅವರಿಂದ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2002ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಅವರು ಬಾಲಗಂಗಾಧರನಾಥ ಸ್ವಾಮೀಜಿ ಅವರಿಂದ ಆ ಬಾರಿ 2002ರಲ್ಲಿ ದಸರಾವನ್ನ ಉದ್ಘಾಟನೆ ಮಾಡಿಸಿದ್ರು. ಅವರು ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದಂಥವರು, ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿದಂಥವರು. ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ, ವಿದ್ಯಾದಾಸೋಹವನ್ನು ಕೊಟ್ಟಂತಹವರು ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಇನ್ನು 2008ರಲ್ಲಿ ನಡೆದಾಡುವ ದೇವರು ಅಂತಾನೆ ಖ್ಯಾತಿ ಪಡೆದಿದ್ದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಂದ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2009ರಲ್ಲಿ ಯಡಿಯೂರಪ್ಪ CM ಆಗಿದ್ದಂತಹ ಕಾಲದಲ್ಲಿ ಶಿವಕುಮಾರ ಸ್ವಾಮೀಜಿಗಳ ನಂತರ ರವಿಶಂಕರ್ ಗುರೂಜಿ ಅವರಿಂದ ಕೂಡ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2010ರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಕೂಡ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2011ರಲ್ಲಿ ವಿಶ್ವೇಶ್ವರ ತೀರ್ಥ ಶ್ರೀಪಾದರಿಂದ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2012ರಲ್ಲಿ ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವರು, ಆಧ್ಯಾತ್ಮಿಕ ಚಿಂತಕರು, ಸರಳ ಜೀವಿ ಅಂತ ಕರೆಸಿಕೊಳ್ತಿದ್ದಂತಹ ಸಿದ್ದೇಶ್ವರ ಸ್ವಾಮೀಜಿ ಅವರಿಂದಲೂ ಕೂಡ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2013ರಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸಾಧನೆಗೆ ಅವರಿಂದ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2014ರಲ್ಲಿ ಗಿರೀಶ್ ಕರ್ನಾಡ್ ಅವರಿಂದ ದಸರಾವನ್ನ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2015ರಲ್ಲಿ ಪುಟ್ಟಯ್ಯ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ರೈತರಿಂದ ದಸರಾವನ್ನ ಉದ್ಘಾಟನೆ ಮಾಡಿ, ರೈತರು ಕೂಡ ದಸರಾ ಉದ್ಘಾಟನೆಗೆ ಅರ್ಹರು, ಅವರು ಕೂಡ ಉದ್ಘಾಟನೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ದಸರಾ ಉದ್ಘಾಟನೆಯನ್ನು ಮಾಡಿಸಲಾಗಿತ್ತು. ಇನ್ನು 2016ರಲ್ಲಿ ಡಾಕ್ಟರ್ ಚನ್ನವೀರ ಕಣವಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ದಸರಾವನ್ನ ಉದ್ಘಾಟನೆ ಮಾಡಿದರು. ಅವರು ಬರೆದಂತಹ ಸಾಕಷ್ಟು ಕೃತಿಗಳು ಸಹ ಇಂದು ಕೂಡ ಜನಮಾನಸದಲ್ಲಿ ಇರುವಂಥದ್ದು. ಇನ್ನು 2017ರಲ್ಲಿ
ಡಾಕ್ಟರ್ ನಿಸಾರ್ ಅಹಮದ್ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ನಿಸಾರ್ ಅಹಮದ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2018ರಲ್ಲಿ ಇನ್ಫೋಸಿಸ್ ಖ್ಯಾತಿಯ ಸುಧಾಮೂರ್ತಿ ಅವರ ಸರಳತೆ, ಸಜ್ಜನಿಕೆ ಹಾಗೂ ಅವರು ಮಾಡ್ತಾ ಇರುವಂತಹ ಸಾಧನೆ, ಅವರ ಫೌಂಡೇಶನ್ ಇಂದ ನೀಡ್ತಾ ಇರತಕ್ಕಂಥ ಬಡ ಮಕ್ಕಳ ದೇಣಿಗೆಗಳು ಇವೆಲ್ಲವನ್ನು ಕೂಡ ಗುರುತು ಇಟ್ಟು ಅವರಿಂದ ದಸರಾ ಉದ್ಘಾಟನೆ ಮಾಡಿಸುವ ಕೆಲಸಕ್ಕೆ ಅಂದಿನ ಸರ್ಕಾರ ಮುಂದಾಗಿತ್ತು. ಇನ್ನು 2019ರಲ್ಲಿ ಮತ್ತೆ ಸಾಹಿತ್ಯ ಕ್ಷೇತ್ರದಿಂದ ಡಾಕ್ಟರ್ SL ಭೈರಪ್ಪನವರು, ಮೈಸೂರಿನವರು, ಎಸ್ಪೆಷಲಿ ಸರಸ್ವತಿ ಪುತ್ರರು ಅಂತಲೂ ಕೂಡ ಕರೆಸ್ಕೊಳ್ಳುವಂಥವ್ರು, ಅವರಿಂದ ದಸರಾ ಉದ್ಘಾಟನೆಯನ್ನು ಸಹ ಮಾಡಿಸಲಾಗಿತ್ತು. ಇನ್ನು 2020ರಲ್ಲಿ ಏನು ಡಾಕ್ಟರ್ CR ಮಂಜುನಾಥ್ ಅವರು ಹೃದ್ರೋಗ ತಜ್ಞರು, ಖ್ಯಾತ ಸಾಹಿತಿಗಳು, ಈಗ ಸಂಸದರಾಗಿದ್ದಾರೆ, ಅವರಿಂದ ಕೂಡ ದಸರಾವನ್ನು ಉದ್ಘಾಟನೆ ಮಾಡಿಸಲಾಗಿತ್ತು. ಇನ್ನು 2021ರಲ್ಲಿ ಮೊದಲ ಬಾರಿಗೆ ರಾಜಕೀಯ ಕ್ಷೇತ್ರದಿಂದ ದಿವಂಗತ SM ಕೃಷ್ಣ ಅವರು ಭಾರತೀಯ ವಿದೇಶಾಂಗ ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿದಂಥವರು, ಕರ್ನಾಟಕದ ರಾಜ್ಯದ CM ಆಗಿ ಸಾಕಷ್ಟು ಕೆಲಸ ಮಾಡಿದಂಥವರು, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸಾಕಷ್ಟು ಕೆಲಸ ಮಾಡಿದಂಥವರು SM ಕೃಷ್ಣ ಅವರಿಂದ ದಸರಾ ಉದ್ಘಾಟನೆಯನ್ನು 2021ರಲ್ಲಿ ಮಾಡಲಾಯಿತು. ಇನ್ನು 2022ರಲ್ಲಿ ಅಂದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕೂಡ ದಸರಾವನ್ನು ಉದ್ಘಾಟನೆ ಮಾಡಿಸಲಾಯಿತು. 2023ರಲ್ಲಿ ಹಂಸಲೇಖ ಸಂಗೀತ ಕ್ಷೇತ್ರದಲ್ಲಿ, ಅಂದರೆ ಎಸ್ಪೆಷಲಿ ಕನ್ನಡ ಚಲನಚಿತ್ರರಂಗದ ಕ್ಷೇತ್ರದಲ್ಲಿ ತನ್ನ ಅಪಾರವಾದಂತಹ ಮ್ಯೂಸಿಕ್ ಕೊಡುಗೆಗಳು, ಹಾಡುಗಳು, ಗೀತೆಗಳಿಂದನೇ ಕೂಡ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದಂಥವರು, ಅವರಿಂದ CM ಸಿದ್ದರಾಮಯ್ಯನವರು ದಸರಾ ಉದ್ಘಾಟನೆಯನ್ನು ಮಾಡಿಸಿದ್ರು. ಇನ್ನು 2023ರಲ್ಲಿ ಹಂಸಲೇಖ ಮಾಡ್ತಾರೆ. 2024 ಅಂದರೆ ಕಳೆದ ವರ್ಷ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರ ಕಡೆಯಿಂದ CM ಸಿದ್ದರಾಮಯ್ಯನವರು ದಸರಾವನ್ನು ಉದ್ಘಾಟನೆ ಮಾಡಿದರು. ಈಗ 2025ರಂದು ಈ ಬಾರಿಯ ದಸರಾವನ್ನು ಒಬ್ಬರು ಬೂಕರ್ ಪ್ರಶಸ್ತಿ ವಿಜೇತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಬೂಕರ್ ಪ್ರಶಸ್ತಿಯನ್ನು ಭಾರತದ ಮಡಿಲಿಗೆ ತಂದುಕೊಟ್ಟಂತಹ ಬಾನು ಮುಸ್ತಕ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬಾರಿಯ ದಸರಾ ಏನಿದೆ ಅದಕ್ಕೆ ಈಗ ದಿನಗಣನೆ ಆರಂಭ ಆಗಿದ್ರೆ, ಇನ್ನೊಂದು ಕಡೆ ಮಹಿಳೆಯಿಂದ ದಸರಾ ಉದ್ಘಾಟನೆಯನ್ನು ಮಾಡಿಸೋದಾಗಿ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಅದು ಅಲ್ಲದೆ ಈ ಬಾರಿಯ ಅವರ ಸಾಧನೆಗಳನ್ನೆಲ್ಲವನ್ನು ಕೂಡ ನೋಡಿ ಮಹಿಳೆ ಕೈಲಿಂದ ಈ ಬಾರಿ ದಸರಾ ಉದ್ಘಾಟನೆಯನ್ನು ಮಾಡಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ಸಹ ಮಾಡಿರುವಂಥದ್ದು.